100% ಪಾಸ್ ಆಗ್ತಿತ್ತು. ಲೂಟಿಗೆ ಹೊರಟಿದೆ ಈ ಇವತ್ತು ಕಾಂಗ್ರೆಸ್ ಸರ್ಕಾರ. ಹಿಂದೂ ದೇವಸ್ಥಾನಗಳ ಲೂಟಿ. ಇದಕ್ಕೆ ನೋಡಿ ಕಮಿಟಿ ಮಾಡಿದ್ದಾರೆ. ಆಡಿಟ್ ರಿಪೋರ್ಟ್ ಹೇಳುತ್ತೆ 460 ಕೋಟಿ. ಲಾಸ್ಟ್ ಟೈಮ್ ಆಡಿಟ್ ಕೊಟ್ಟು 60 ಕೋಟಿ ಅಂತ ಬರೋದೇ 60 ಕೋಟಿ ಅಂತ ಈ ತರ ಹೇಳ್ಬೇಡಿ. ನಿಮ್ಮ ಉದ್ದೇಶ ಏನು? 60 ಕೋಟಿನ 6 ಕೋಟಿನ ಅದು ಬೇಡ. ನಿಮ್ಮ ಉದ್ದೇಶ ಏನು? ಹಿಂದೂಗಳಿಗೆ ತೊಂದರೆ ಕೊಡೋದು. ತೊಂದರೆ ಏನಿಲ್ಲ ಮೇಡಮ್. ಒಂದು ರಿಪೋರ್ಟ್ ಹೇಳುತ್ತೆ ದೇಶದಲ್ಲಿ 9 ಲಕ್ಷ ದೇವಸ್ಥಾನ ಇದೆ, ಅದರಲ್ಲಿ 4 ಲಕ್ಷ ದೇವಸ್ಥಾನ ಸರ್ಕಾರದ ಅಧೀನದಲ್ಲಿದೆ. ಇವತ್ತು 3 ಲಕ್ಷ ಕೋಟಿ ಇಡೀ ಇಂಡಿಯಾದಲ್ಲಿ, ಇಡೀ ಭಾರತ ದೇಶದಲ್ಲಿ ದೇವಸ್ಥಾನಗಳಿಂದ ಆದಾಯ ಬರುತ್ತೆ. ಇದೇ ರೀತಿ ಕನ್ನ ಹಾಕೊಂಡು ಹೋಗ್ಬೇಕು. ನಾನು ಶಶಿಕಾಂತ್ ಹೆಡಾಳಿ ಅವ್ರಿಗೆ ಕೇಳೋದಕ್ಕೆ ಬಯಸ್ತೀನಿ, ಹಾಗೇನೆ ಡಾಕ್ಟರ್ ದಿನೇಶ್ ಅವ್ರಿಗೂ ಕೇಳೋದಕ್ಕೆ ಬಯಸ್ತೀನಿ. ನೀವು ಖಂಡಿತ ಬಿ ಗ್ರೇಡ್ ಸಿ ಗ್ರೇಡ್ ದೇವಸ್ಥಾನಗಳಿಗೆ ದುಡ್ಡು ಕೊಡಲೇಬೇಕು ಸರ್ಕಾರ, ಅದ್ರಲ್ಲಿ ಡೌಟೇ ಇಲ್ಲ. ನೀವು ಹೇಗೆ ವಕ್ಫ್ನವ್ರಿಗೆ ದುಡ್ಡು ಕೊಡ್ತೀರೋ ಅಥವಾ ಈ ಬೇರೆ ಮಸೀದಿಗಳಿಗೆ ದುಡ್ಡು ಕೊಡ್ತೀರೋ ಅಥವಾ ಅಲ್ಪಸಂಖ್ಯಾತರಿಗೆ 100 ಕೋಟಿ ಇಡ್ತೀರೋ ಅದೇ ತರ ಕೊಡ್ಬೇಕು. ಆದ್ರೆ ನಮ್ಮದೇ ಪ್ಲೇಟ್ ನಿಂದ ತುತ್ತನ್ನ ಎತ್ತಿ ನಿಂಗೆ ತಿನ್ನಿಸ್ತಾ ಇದೀನಿ ತಗೋ ಅಂತ ಇವ್ರೇನ್ ಕೊಡೋದು? ಅದನ್ನ ಕೊಡಕ್ ಈ ಸರ್ಕಾರ ಬೇಕಾ? ಯಾವ್ದೇ ಸರ್ಕಾರ ಇದು ಹಿಂದಿನಿಂದ ಮಾಡ್ಕೊ ಬಂದಿದ್ದಾರೆ. ಕೊಡ್ಬೇಕಾಗಿತ್ತಲ್ವಾ? ಲೆಟ್ ದೆಮ್ ಚೇಂಜ್, ವೈ ಡೋಂಟ್ ದೇ? ಇವತ್ತು ಇವ್ರಿಗೆ ಏನಾಗಿದೆ ಅಂದ್ರೆ ಹೇಳೋದ್ ಕೇಳಿ, ರಾಜ್ಯಕ್ಕೆ ಕೇಂದ್ರದಿಂದ ಅನುದಾನ ಮೈನಸ್ ಆಗಿದೆ. ಇನ್ನೊಂದು ಹೇಳೋದಾದ್ರೆ ಒಂದು ನಿಮಿಷ ಮೇಡಮ್, ಒಂದ್ ನಿಮಿಷ ಇವತ್ತು ತಾಳೆ ಒಂದು ಹೇಳೋದಾದ್ರೆ ಇನ್ನೊಂದು ಹೇಳೋದಾದ್ರೆ ಶಿಕ್ಷಣ ಅನುದಾನ ಕಡಿತವಾಗಿದೆ. ನಮಗ್ ಬರ್ಬೇಕಾದ ಶಿಕ್ಷಣ ಅನುದಾನ ಕಡಿತ ಆಗಿದೆ, ನಮಗ್ ಬರ್ಬೇಕಾದ ನೀರಾವರಿ ಅನುದಾನ ಕಡಿತ ಆಗಿದೆ, ಬರ ಅನುದಾನ ಕಡಿತವಾಗಿದೆ. ಈ ಎಲ್ಲ 5,300 ಕೋಟಿ ಈ ತರ ಎಲ್ಲ ಕಡಿಮೆ ಆಗಿರೋದ್ರಲ್ಲಿ ನಾನು ಹೇಳೋದು ಇವತ್ತು ಒಂದ್ ನಿಮಿಷ, ಇವತ್ತು ಮೇಡಮ್ ಒಂದೇ ನಿಮಿಷ, ಈಗ ಟಿಟಿಡಿ ಆಗ್ಬೋದು, ಟ್ರಾವಂಕೂರ್ ದೇವಸ್ಥಾನ ಬೋರ್ಡ್ ಆಗ್ಬೋದು, ಇವೆಲ್ಲ ಏನ್ ಮಾಡುತ್ತೆ? ಹಣನ ಒಂದ್ ಕಡೆ ಕೇಂದ್ರೀಕರಿಸ ಮಾಡುತ್ತೆ, ಶಾಲೆಗಳಿಗೆ ಕೊಡುತ್ತೆ, ಆಸ್ಪತ್ರೆ ಕೊಡುತ್ತೆ. ಅದನ್ನೇ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇದೆಯಲ್ಲ, ಇಲ್ಲಿ ಶಶಿಕಾಂತ್ ಹೆಡಾಳಿ ಅವರೇ ನೋಡಿ, ಈಗ ಈ ವಿಧೇಯಕ ಭಕ್ತರಿಗೆ ಅದೇನು ಗೊತ್ತಾಗಲ್ಲ. ದೇವಸ್ಥಾನಕ್ಕೆ ಹೋದ್ನ, ಅಲ್ಲಿ ಕಾಣಿಕೆ ಹುಂಡೆ ಹಾಕದ್ನ, ಹರಕೆ ಕಟ್ಕೊಂಡಿದ್ನ, ಭಗವಂತ ನಮಗೆ ಆಶೀರ್ವಾದ ಮಾಡಿದ್ನ ಅಷ್ಟೇ ಕೇಳೋದು. ಆದರೆ ಅಲ್ಲಿರುವಂಥ ಅರ್ಚಕರ ಸಮಸ್ಯೆ ಇದೆ, ಅಲ್ಲಿಗೆ ಹೋಗೋ ದಾರಿ ಇಲ್ಲ, ಇದೆಲ್ಲ ಹೇಳ್ತಿದಾರಲ್ವಾ. ಈಗ ಕೆಲವ್ರು ಕೇಳ್ತಿದ್ದಾರೆ ಪ್ರಶ್ನೆಗಳನ್ನ. ಈಗ ನೀವು ಹಿಂದೂ ದೇವಾಲಯಗಳನ್ನು ಮುಜರಾಯಿ ಇಲಾಖೆ ಅಂಡರಲ್ಲಿ ಸೇರಿಸಿದಿರಿ, ಅಲ್ಲಿಂದ ನೀವು ABC ಕ್ಯಾಟಗರಿ ಮಾಡಿದಿರಿ, ಅಲ್ಲಿಂದ ಬರುವಂಥ ದುಡ್ಡನ್ನು ತೆಗೆದು ಎಲ್ಲದಕ್ಕೂ ಹಂಚ್ತಾ ಇದ್ದೀರಿ ಅಂತೇಳಿ. ಈಗ ಉದ್ಭವ ಆಗಿರುವಂಥ ಪ್ರಶ್ನೆ ಇದೇ ರೀತಿಯಾಗಿ ಮಸೀದಿಗಳನ್ನ, ಚರ್ಚ್ಗಳನ್ನ ABC ಮಾಡಿ ಅಲ್ಲಿಂದ ಬನ್ನಿ ಎಲ್ಲರಿಗೂ ಹಂಚಿ, ಬರುವಂಥ ಒಟ್ಟು ಹಣವನ್ನ ಒಟ್ಟಿಗೆ ಎಲ್ಲರಿಗೂ ಕೂಡ ಹಂಚಿ ಅಂತ ಕೇಳ್ತಿದ್ದಾರೆ. ಆ ಒಂದು ಪಾಯಿಂಟ್ ಅನ್ನ ತಿದ್ದುಪಡಿ ಮಾಡಿ ಅಂತ ಒತ್ತಾಯ ಮಾಡುವುದು ಬೇರೆ, ಇಡೀ ಬಿಲ್ನೇ ನಾನು ಬೇಕಾಗಿಲ್ಲ ನಾವು ನಿರಾಕರಿಸ್ತೀವಿ ಅನ್ನೋದು ಬೇರೆ ಆಗುತ್ತೆ. ಎಲ್ಲೊಂದ್ ಕಡೆ ಓಲೈಕೆ ರಾಜಕಾರಣದ ಭರದಲ್ಲಿ ಕಾಂಗ್ರೆಸ್ ಅದನ್ನ ಮಾಡುತ್ತೆ ಅಂತ ಅನ್ಸುತ್ತಾ? ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಬಿಜೆಪಿ ಅನ್ನೋದು ಮುಖ್ಯ ಅಲ್ಲ, ಯಾರಿಗೆ ಅನ್ಯಾಯ ಆಗಿದೆ ಅನ್ನೋದು ಬಹಳ ಮುಖ್ಯ. ಕಾಂಗ್ರೆಸ್ ಮಾಡುತ್ತೆ ಅನ್ಸುತ್ತಾ? ಕಾಂಗ್ರೆಸ್ ಮಾಡುತ್ತಾ ಅದನ್ನ? ಒಂದ್ ನಿಮಿಷ, ಮಸೀದಿಗಳನ್ನ ABC ಕ್ಯಾಟಗರಿ ಮಾಡಿ ಅವ್ರನ್ನ ಹಿಂದೂಗಳಿಗೆ ಕೊಡ್ತಾರ ಅವರು? ನಮಗೆ ಮುಸ್ಲಿಂ ಸಮುದಾಯದ ಹಣ ನಮಗೆ ಬೇಕಿಲ್ಲ, ಕ್ರಿಶ್ಚಿಯನ್ ಸಮುದಾಯದ ಹಣ ಬೇಕಿಲ್ಲ. ಬೇರೆಯವರು ಕೊಡೋದು ಬೇಡ, ನಮ್ಮ ಹಣನ ಪ್ರತಿ ವರ್ಷ ನಿಮ್ಗೆ ಗೊತ್ತಿಲ್ಲ, ಎಲ್ಲಾ ದೇವಸ್ಥಾನಗಳಿಗೆ ಕೊಡ್ತಕ್ಕಂಥ ಅನುದಾನಗಳೆಲ್ಲವೂ ಸೇರಿ 1,500 ಕೋಟಿ ಆಗುತ್ತೆ. ಒಂದೇ ಸೆಕೆಂಡ್ ಅಲ್ಲಿ ಮುಗಿಸ್ತೀನಿ. 5,300 ಕೋಟಿ ಭದ್ರಾ ಮೇಲ್ದಂಡೆ ಆಯ್ತಲ್ಲ, ಒಂದು ಯಾವುದೇ ಒಂದು ಇರಿಗೇಷನ್ ಯಾವ್ದು ಬಂದಾಗ ರಾಜ್ಯ ಇಡಬೇಕು, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಮಾಹಿತಿ ಕೊಡ್ತಾ ಇದೆ. ಮೇಡಮ್ ಬರೀ ಅರ್ಚಕರಿಗೆ ನೀವು ರಾಜುಗೌಡನ ಮಾತಾಡಿ.
ಇಲ್ಲಿ ಮಸೀದಿಗಳಿಗೆ ಚರ್ಚ್ಗಳಿಗೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಮ್ಮ ಧರ್ಮದತ್ತಿ ಏನು ದೇವಸ್ಥಾನಗಳಿಗೆ ಆದಾಯ ಬರೋದ್ರ ಜೊತೆಗೆ ದೇವಸ್ಥಾನದ ಜಾಗಗಳನ್ನ ಉಳಿಸಿ, ಈಗ ಕೆಲವು ದೇವಸ್ಥಾನಗಳಿಗೆ ನೋಡಿ, ಮೊದಲು ನಮ್ಮ ಕರ್ನಾಟಕ ರಾಜ್ಯದ ದೇವಸ್ಥಾನಗಳಿಗೆ ಆ ದೇವಸ್ಥಾನಕ್ಕೆ 5 ಎಕರೆ 10 ಎಕರೆ ಅಂತೇಳಿ ಹಿಂದಿನ ಕಾಲದಿಂದನೂ ಆ ಊರಿನಲ್ಲಿ ಬಿಟ್ಕೊಂಬಂದಿದ್ರು. ಅಲ್ಲಿಂದ ಬರುವಂಥ ಬಾಡಿಗೆಗಳು ಕೂಡ ಆ್ಯಡ್ ಆಗ್ತಾ ಇತ್ತು. ಆದರೆ ಇವತ್ತಿನ ಸರ್ಕಾರ ಆ ಜಮೀನುಗಳನ್ನ ಉಳಿಸೋ ಕಡೆಗೆ ಎಲ್ಲೋ ಒಂದು ಕಡೆ ಹಿಂದುಳಿದಿದೆ. ಅದನ್ನು ಕೂಡ ನಾವು ಇಲ್ಲಿ ಚಿಂತನೆಗೆ ತಗೋಬೇಕಾಗ್ತದೆ. ಕಾಂಪೌಂಡ್ಗಳು ಮಾಡಬೇಕು, ದೇವಸ್ಥಾನದ ಆದಾಯದ ಮೂಲಗಳು ನೋಡಬೇಕು. ನಿಮಗೆ ಸವದತ್ತಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಸಾಕಷ್ಟು ಜಮೀನಿದೆ. ಆ ಜಮೀನಲ್ಲಿ ಸಾಕಷ್ಟು ಶಾಲೆಗಳು ಕಾಲೇಜುಗಳು ಮಾಡೋವಂಥ ಒಂದು ಪ್ರಯತ್ನ ಕೂಡ ಅವ್ರು ಮಾಡಿದ್ರು. ಆದರೆ ನೀವು ಯಾವುದೂ ಅದ್ರ ಕಡೆ ಗಮನ ಕೊಡಲಿಲ್ಲ. ಅದೇ ನೀವು ಮಠಮಾನ್ಯಗಳಿಗೆ ನಾವು ಹಣ ಕೊಡ್ತೀವಿ ಅಂತ ಸರ್ಕಾರದಲ್ಲಿ ನೆನ್ನೆ ಮೊನ್ನೆ ಸಾಕಷ್ಟು ಜನ MLAಗಳು ಮಿನಿಸ್ಟರ್ಸ್ಗಳು ಅದನ್ನ ಚರ್ಚೆ ಮಾಡಿದ್ದಾರೆ. ಅದೇ ನೀವು ಧರ್ಮದತ್ತಿ ಇಲಾಖೆಯಿಂದ ನೋಡಿ, ಅದನ್ನೇ ಹೇಳ್ತಾ ಇರೋದು. ಈ ಧರ್ಮದತ್ತಿ ಇಲಾಖೆಗಳ ಜಾಗನ ಉಳಿಸುವಂತ ಒಂದು ಪ್ರಯತ್ನ ನೋಡಿ. ಮೈಸೂರಿನ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ 750 ಎಕರೆ ಬೆಂಗಳೂರಿನಲ್ಲಿ ಒಂದು ಕಾಲಘಟ್ಟದಲ್ಲಿ ಧರ್ಮದತ್ತಿ ಆಗಿತ್ತು. ಅದನ್ನ ಸಾಕಷ್ಟು ಜನ ರಾಜಕಾರಣಿಗಳು ನುಂಗಿ ನೀರು ಕುಡಿದ್ರು. ಅದನ್ನು ಉಳಿಸೋ ಕಡೆಗೆ ಯಾವ ಸರ್ಕಾರನೂ ಚಕಾರ ಎತ್ತಲಿಲ್ಲ. ಯಾವುದೇ ಸರ್ಕಾರ ಬರಲಿ, ಸಾಕಷ್ಟು ಹೋರಾಟಗಳಾದೋ, ಮಾಧ್ಯಮಗಳಂತೂ ನಿಜವಾಗ್ಲೂ ನಿರಂತರವಾಗಿ ಬಿತ್ತರಿಸ್ತು. ಸುಮಾರು ಒಂದು 15 ದಿನ ಆಯಿತು. ಆ ಅವರು MLA ಇದ್ದವ್ರು ಮಿನಿಸ್ಟ್ರಿ ಆಗೋದು ಅದಾದ್ಮೇಲೆ. ಸೊ ಅಂತ ಪರಿಸ್ಥಿತಿ ದೇವಸ್ಥಾನಕ್ಕೆ ಇಲ್ಲದಂತ ನಿಯಂತ್ರಣ ಇದಕ್ಕೆ ಚರ್ಚ್ ಮಸೀದಿಗೆ ದೇವಸ್ಥಾನ ನಾವು ಮಾತಾಡ್ತಾ ಇಲ್ಲ, ನೀವು ಮಾತಾಡಿ ನಾವು ಎದ್ದೋಗ್ತೀವಿ. ದಿಸ್ ಇಸ್ ನಾಟ್ ಫೇರ್. ಇಂಥ ಪರಿಸ್ಥಿತಿಲಿ ಇದ್ದಾಗ ನಮ್ಮ ಆಸ್ತಿಗಳನ್ನ ಉಳಿಸ್ಕೊಟ್ಬಿಟ್ರೆ ಅದ್ರ ಕಡೆಗೆ ಈಗ ಅಲ್ಲಿ ಕಾಂಪೌಂಡ್ ಆಗಿರ್ಬೋದು. ಉದಾಹರಣೆಗೆ ನಾನು ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ಬೇಕು ಅಂತ. ಚಾಮರಾಜನಗರ ಗಡಿಭಾಗದ ಜಿಲ್ಲೆ, ಗಡಿಭಾಗದಲ್ಲಿ ತೆರಕಣಾಂಬಿ ಅಂತ ಒಂದು ವಿಲೇಜ್ ಇದೆ. ತೆರಕಣಾಂಬಿಲಿ ಸುಮಾರು 1600 ವರ್ಷಗಳಷ್ಟು ಹಳೆಯದ ಒಂದು ದೇವಸ್ಥಾನ ನೋಟಿಸ್ ಆಯ್ತು. ಆ ದೇವಸ್ಥಾನಕ್ಕೆ ಇವತ್ತು ಸರಿಯಾದ ಅನುದಾನಗಳು ಸಿಕ್ಕಿಲ್ಲ, ಅಲ್ಲಿ ಕಾಂಪೌಂಡ್ಗಳಾಗಿಲ್ಲ. ಇವಾಗ ಟೂರಿಸ್ಟ್ಗಳು ಸ್ಲೈಟ್ ಆಗಿ ಮೂವ್ಮೆಂಟ್ ಆಗ್ತಾ ಇದ್ದಾರೆ. ಸೊ ಇಂಥ ಪುರಾತನ ದೇವಸ್ಥಾನಗಳಿಗೆ ನೀವು ಕೊಡಬೇಕಾದಂಥ ಫಂಡನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟನ್ನು ಒಳಗಡೆ ಸೇರಿಸ್ಕೊತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಜನತೆಗೆ ಅದು ಗೊತ್ತಿಲ್ಲ. ಅವ್ರು ಹೇಳಿದ್ರು ಇಲ್ಲ ಅದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕಾದ ಸಂಬಂಧಪಟ್ಟಿದ್ದು, ನಾವೇನು ಮಾಡೋಕ್ಕಲ್ಲ ಅಂತ. ನೀವು ಏನು ಮಾಡೋಕ್ಕಾಗಲ್ಲ. ತಿದ್ದುಪಡಿ ಮತ್ತೆ ಒಂದು ಅಭಿವೃದ್ಧಿ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ಇದೆ. ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬರೋ ಆದಾಯದ ಕಡೆ ಸರ್ಕಾರದ ಗಮನ ಇದೆ. ಕೆಳಗಡೆ ಫಾರೆಸ್ಟ್ ಗೇಟ್ ಹಾಕಿ, ಅಲ್ಲಲ್ಲ ಅದನ್ನೇ ಹೇಳ್ತೀನಿ, ಫಾರೆಸ್ಟ್ ಗೇಟ್ ಹಾಕ್ತೀರಿ. ಒಂದು ಬಸ್ ಒಬ್ಬ ಯಾತ್ರಿಕನಿಗೆ 60 ರೂಪಾಯಿ ಕಲೆಕ್ಷನ್ ಮಾಡ್ತೀರಿ. ಆದ್ರೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಪಾಪ ಅರ್ಚಕರು ಕಣ್ಣಲ್ಲಿ ನೀರ್ ಹಾಕ್ತಾರೆ. ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಆ ಪರಿಸ್ಥಿತಿ ಇದೆ. ಅಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ. ಈಗ ನೋಡಿ, ಪ್ರಮುಖವಾಗಿ ಈಗ ಭಕ್ತರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಹುಂಡಿಗೆ ದುಡ್ಡು ಹಾಕಿ ಬರ್ತಾ ಇದ್ರು. ಆ ಭಕ್ತರಿಗೆ ಯಾರಿಗೂ ಗೊತ್ತಿಲ್ಲ ಇದು A ಗ್ರೇಡ್ ಅಲ್ಲಿ ಇದೆಯೋ, B ಗ್ರೇಡ್ ಅಲ್ಲಿ ಇದೆಯೋ, C ಗ್ರೇಡ್ ಅಲ್ಲಿ ಇದೆಯೋ ಅಂತೇಳಿ. ಈಗ ತಮಗ್ ತಾವೇ ತೋರಿಸ್ಕೊಳ್ಳುವಂತ ಕೆಲಸಗಳಾಗ್ತಾ ಇದೆ. ಇದು A ಗ್ರೇಡ್ ದೇವಸ್ಥಾನ, ಈಗ B ಗ್ರೇಡ್ ದೇವಸ್ಥಾನ ಅಂತೇಳಿ. ಈಗ ಭಕ್ತರು ದಡ್ಡರಾಗ್ತಿದ್ದಂಥವ್ರು ಇಷ್ಟು ದಿನ ಇನ್ನು ಮುಂದೆ ಜಾಣರಾಗಿ ನಾವು ಹಾಕ್ತಿರುವಂತ ದುಡ್ಡು ದೇವಸ್ಥಾನಕ್ಕೆ ಹೋಗಲ್ಲ, ಸರ್ಕಾರಕ್ಕೆ ಹೋಗುತ್ತೆ ಅಂತೇಳಿ ನಿರ್ಧಾರ ಮಾಡಿದ್ದೇ ಆದ್ರೆ ಏನಾಗ್ಬೋದು? ಇಲ್ಲ ನೋಡಿ, ಇಲ್ಲಿ ಭಾವನೆಗಳಿಗೆ ಬೆಲೆ. ಈಗ ನಮ್ಮ ಮನಸ್ಸಿನ ಸ್ಥಿತಿ, ತಿರುಪತಿಗೆ ಹೋಗಿ 1000 ರೂಪಾಯಿ ಹಾಕಿ ಬರ್ತಾನೆ, ಇನ್ನೆಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿ 1 ರೂಪಾಯಿ ಹಾಕಿ ಬರ್ತಾನೆ. ಇಂಪಾರ್ಟೆಂಟ್ ಕ್ವೆಶ್ಚನ್ ನಾನು ಕೇಳೋದೇ ಮರ್ತ್ಬಿಟ್ಟೆ ಈ ಟೈಮಲ್ಲಿ. ಅಲ್ಲಿ ತಿರುಪತಿನಲ್ಲಿ ಮಾಡಿದ ಹಾಗೇನೆ ಈಗ ದೇವಸ್ಥಾನಗಳಲ್ಲಿ ಒಂದು ಕಮಿಟಿ ಮಾಡಕ್ ಹೊರಟಿದಾರಂತೆ. ಆ ಕಮಿಟಿನಲ್ಲಿ ಅಲ್ಲ, ಖಂಡಿತವಾಗ್ಲೂ ನಾನು ಅದನ್ನು ನೋಡಿದೆ. ಈಗ ಹೌದು ನೋಡಿ, ಒಬ್ಬ SP, ಒಬ್ಬ DC ಈ ಚರ್ಚಿ ಮಸೀದಿ ದೇವಸ್ಥಾನದಲ್ಲಿ ಕೆಲಸ ಏನು, ಬೇರೆ ಕೆಲಸ ಇಲ್ವಾ ಇಲ್ಲಿ? ಅಲ್ಲ, ಬೇರೆ ಕೆಲಸ ಇಲ್ವಾ ಅಂತ ಇಲ್ಲಿ ರಾಜ್ಯದಲ್ಲಿ ಬೇರೆ ಕೆಲಸ ಮಾಡಕ್ಕಿಲ್ಲ ಇವರಿಗೆ? ಚರ್ಚಿ ಮಸೀದಿ ಇದು ಎಲ್ಲಾ ಕಡೆ ಆಯ್ತು, ಇನ್ನು ಇಲ್ಲಿನೂ ಕಣ್ಣು ಹಾಕ್ತಾ ಇದ್ದಾರೆ. ಈಗ ಇವರು ಏನ್ ಕಮಿಟಿ ಮಾಡಿದ್ದಾರೆ ಇಲ್ಲಿ, DC, SP, CEO, ಜಿಲ್ಲಾ ಪಂಚಾಯತ್ ಮತ್ತೆ ಎಕ್ಸಿಕ್ಯೂಟಿವ್ ಎಂಜಿನಿಯರ್ಸ್ ಆಗ್ಬೋದು, ಇವ್ರುಗಳನ್ನ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಈಗ ಅವೆಲ್ಲ ಸಾಂವಿಧಾನಿಕ ಹುದ್ದೆಗಳಿದ್ದಾಗ ಅಲ್ಲಿ ಯಾರು ಬೇಕಾದ್ರೂ ಇರ್ಬೋದು ಧಾರ್ಮಿಕ ದತ್ತಿ ಇಲಾಖೆಗಳಲ್ಲಿ. ಯಾವ್ದು ಹೈ ರೆವಿನ್ಯೂ, ಈಗ ವಕ್ಫ್ ಬೋರ್ಡ್ ಅಲ್ಲೂ ಕೂಡ ಅಲ್ಲೂ ಅಸೆಸ್ಮೆಂಟ್ ಆಗುತ್ತೆ, ಅಲ್ಲೂ ಆಡಿಟ್ ಆಗುತ್ತೆ, ಅಲ್ಲಿಗಳಿಗೂ ಎಲ್ಲ ಎಂಕ್ವೈರಿ ಇದೆ, ಎಲ್ಲಾದ್ರೂ ನಡೆಯುತ್ತೆ. ಪ್ರತಿಯೊಂದು ಇವತ್ತು ಮಠಗಳಲ್ಲೂ ಕೂಡ ಇವತ್ತು IAS ಆಫೀಸರ್ಸ್ ಗಳಿದ್ದಾರೆ, KS ಆಫೀಸರ್ಸ್ ಗಳಿದ್ದಾರೆ. TTD ಇದೆಯಲ್ಲ, TTD ಬೇರೆ ಜನಾಂಗದವ್ರನ್ನ ಸೇರಿಸಿದಾರ, ನೀವ್ ಹೇಳ್ಬಿಡಿ ಸರ್. ಈಗಲೇ ಬೋರ್ಡ್ ಮೆಂಬರ್ಸ್ ಡೀಟೇಲ್ಸ್ ತೆಗೆದುಕೊಡ್ತೀನಿ. TTD
ಹಿಂದೂಗಳಲ್ಲದೆ ಬೇರೆ ಧರ್ಮದವ್ರನ್ನ ಏನಾದ್ರು ಸೇರಿಸಿದ್ರೆ ತೋರಿಸಿ ಸರ್, ನೀವೇ ತೆಗೆದು ನೋಡಿ. ನಾನು ಹೇಳೋದ್ ಬೇಡ, ನಿಮ್ ಮೊಬೈಲ್ ಗೂಗಲ್ ಮಾಡಿ ನೋಡಿ ಸರ್. ಮತ್ತೆ ಬೇರೆ ಯಾಕೆ ಸೇರಿಸ್ತೀರಿ ಸರ್? ಈಗ ಟಿಟಿಡಿ ಚೇರ್ಮನ್ ಯಾರು ಸರ್? ಯಾರು ಸರ್? ಯಾರು ಮುಖ್ಯಮಂತ್ರಿ? ಯಾರು ಸರ್? ಮುಖ್ಯಮಂತ್ರಿ ಯಾರು? ಸರ್, ಜಗನ್ ಯಾರು? ಸಂಬಂಧ ಕಲ್ಪಿಸ್ತಾ ಇದ್ದೀರಿ ಜಗನ್ ಚಿಕ್ಕಪ್ಪನಿಗೆ ಇದಾಗಿರೋದು ಸರ್. ನಾನು ಹೇಳ್ತಾ ಇರೋದು ನಿಮಗೆ ಟಿಟಿಡಿ ಬೋರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಮಾಮ್ ಸಾಬ್ ಹಿಂದೆ ಗೋಕುಲಾಷ್ಟಮಿ ಇರ್ತೀರಿ. ನಾನು ಹೇಳ್ತಾ ಇಲ್ಲ ಸರ್, ಜಗನ್ ಸಿಎಂ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಟಿಟಿಡಿ ಬೋರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಭಾವನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವೇನ್ ಮಾಡ್ತೀರಿ? ನೋಡಿ ಸರ್, ಚೇರ್ಮನ್ ಯಾರು ನೋಡಿ ಸರ್, IAS ಯಾರು ಮಾಡಬಾರ್ದು, ಅವರು ಸರ್ಕಾರದ ಹಣವನ್ನು ಅರ್ಚಕರಿಗೆ ಕೊಡುದು ಇದು ಸರ್ಕಾರದ ಸಾಧನೆನ? ಸರ್ಕಾರದ ದೇವಸ್ಥಾನದ ಹಣವನ್ನೇ ಅರ್ಚಕರಿಗೆ ಕೊಡುದು ಇದು ದೊಡ್ಡ ಸಾಧನೆ. 1,90,000 ಕೋಟಿ ಸಾಲ ಮಾಡಿರೋದು 9 ತಿಂಗಳಲ್ಲಿ ಇದು ದೊಡ್ಡ ಸಾಧನೆ. ರೈತರನ್ನ ಈ ಸರ್ಕಾರ ಯಾವ ತರ ನಡೆಸ್ಕೊಳ್ತಾ ಇರೋದು ಇದು ದೊಡ್ಡ ಸಾಧನೆ. ಬರೀ ಪ್ರತಿದಿನ ಸರ್ಕಾರ ವೈಫಲ್ಯವನ್ನು ಮರೆಸ್ಬೇಕಂದ್ರೆ ಈ ತರ ಹೊಸ ಹೊಸ ವಿಷಯಗಳನ್ನು ತರುತ್ತಾ ಇರೋದು ಇದೇ ದೊಡ್ಡ ಸಾಧನೆ. 10 to 20 seconds. ಇದು ಬರೀ ಅರ್ಚಕರ ಪ್ರಶ್ನೆ ಮಾತ್ರ ಅಲ್ಲ, ದೇವಸ್ಥಾನದ ಅಭಿವೃದ್ಧಿ. ನಾನು ಹೇಳ್ತಾ ಇರೋದು ಭಕ್ತ ಕೊಟ್ಟಿರತಕ್ಕಂಥ ದುಡ್ಡು ಭಕ್ತನಿಗೆ ಸಲ್ಲಬೇಕು ಅಂತ ನನ್ನ ಉದ್ದೇಶ. ಅರ್ಚಕರು ಓಕೆ, ಭಕ್ತನ ಏನು ಅವ್ರಿಗೆ ಅನುಕೂಲತೆಗಳು ಬೇಕಾಗಿದೆ, ಅಲ್ಲಿ ರಸ್ತೆಗಳು ಬೇಕು, ಅಲ್ಲಿ ನೀರು ಬೇಕು, ಮತ್ತೆ ಇನ್ನೇನು ಶೆಲ್ಟರ್ ಬೇಕು, ಅದು ಬಹಳ ಮುಖ್ಯ ಆಗತ್ತೆ. ಆಮೇಲೆ ಇಲ್ಲಿ ದೇವಸ್ಥಾನದಿಂದ ಬರ್ತಕ್ಕಂಥ ಆದಾಯ ಇದೆಲ್ಲ ಸಾಲದು, ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಸರ್ಕಾರ ಕೊಡಬೇಕಾಗತ್ತೆ. ಸೊ 4 ಜನರನ್ನು ಮಾತನಾಡಿಸಿದೀವಿ, ಧನ್ಯವಾದಗಳು. ತಮ್ಮ 4ವರಿಗೂ ಕೂಡ ಪ್ರಶ್ನೆ ಇರ್ತಕ್ಕಂಥದ್ದು ಮತ್ತೆ ಮತ್ತೆ ಕ್ಲಾರಿಟಿಯ ಕೊರತೆ ಇದೆ. ಏನು ಮಾಡಕ್ಕೆ ಹೊರಟಿದ್ದೀರಿ? ಹಿಂದೂಗಳ ದೇವಸ್ಥಾನದ ದುಡ್ಡೇ ಬೇಕಾ ಎಲ್ಲದಕ್ಕೂ ನಿಮಗೆ? ಆಮೇಲೆ ಬೇರೆ ಧರ್ಮದವರನ್ನ ಈ ಕಮಿಟಿ ಒಳಗಡೆ ಪ್ರಯತ್ನ ಪೂರ್ವಕವಾಗಿ ತೂರ್ಸೋ ಅಂತ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ಮನೆ ಮಕ್ಕಳಿಗೆ ನೀವು ಕಲ್ ತಿನ್ನಿಸ್ಬಿಟ್ಟು ಬೇರೆಯವ್ರಿಗೆ ಬೆಣ್ಣೆ ತಿನ್ಸಕ್ ಹೋಗ್ತಾ ಇದ್ದೀರಾ. ಯಾಕಿಂತ ಅನ್ಯಾಯ? ಮೋರ್ ಓವರ್ ಇಂಥ ಕೆಲಸ ಬಿಟ್ರೆ ಬೇರೆ ಕೆಲಸ ಇಲ್ವಾ? ಹೇಳ್ಕೊಳಕ್ ಜಾತ್ಯತೀತ ಅಂತ ಹೇಳ್ಕೊತೀರಿ. ಈ ದೇವಸ್ಥಾನಗಳು, ಶಾಲೆಗಳು, ಇದರ ಹೆಸರು ಬದಲಾವಣೆ ಮಾಡೋದು ಅಥವಾ ಇದ್ರ ದುಡ್ಡು ಇದು ಬಿಟ್ರೆ ಬೇರೆ ಅಭಿವೃದ್ಧಿ ಕೆಲಸಗಳು ಏನು ಕಾಣ್ತಾ ಇಲ್ವಾ? ರಾಜ್ಯದಲ್ಲಿ ನೀರಾವರಿ ಇರ್ಬೋದು ಅಥವಾ ಬರ ಕಾಡ್ತಾ ಇದೆ, ಇದೆಲ್ಲವನ್ನೂ ಮಾಡೋದು ಬಿಟ್ಟು ರೆಸಾರ್ಟ್ಗೆ ಹೋಗಿ ಕೂತ್ಕೊಂಡು ಅಲ್ಲಿ ಕೋಟಿಗಟ್ಟಲೆ ಸುರಿದು ಮಾಡ್ತಾ ಇದ್ದೀರಿ. ಇದು ರಾಜ್ಯ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅಲ್ಲ. ಇದನ್ನ ಖಂಡಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.